ಟೈಮ್ ಆಯ್ತು ಕೆಲ್ಸ ಹೋಗೋ ಟೈಮ್ ಆಯ್ತು ಈಕಿನೇ ಬುತ್ತಿ ಕೊಟ್ಕೊಂಡ್ ಬರೋಲಿಗ ಏ ಬಾರ ಈಕಿನೇ ಟೈಮ್ ಆಗ್ಯದ ಹೋತ್ನಿ ಕೆಲ್ಸಕ್ಕೆ ಕಳಿಸ್ತೀನಿ ಇಲ್ಲಿ ಹೋತ್ ನನಗ ನೀನು ಹೇಯ್ ಏನ್ ಓದಿರ್ತೀವ ನೀನ ಮಾಡುತ್ತಲ್ಲ ಪುರ್ಸತ್ ಐತಿ ನಿನಗ ಕೆಲ್ಸಕ್ಕೆ ಲೇಟ್ ಆಗ ತೊಗೊಂಬ ಬುತ್ತಿ ಹಂಗೆ ವಾತಾವರಣ ಎದ್ದು ಕುಂದಿರ್ತೀನಿ ನೀನು ನಮಗಿರ್ತೈತಿ ಮಾಡೋದಲ್ಲ ಹೇಳ್ಬೇಕು ಜಲ್ದಿ ಜಲ್ದಿ ತಗೊಂಡ್ ಹೋಗ್ ಕಟ್ಟಿನ ಎಂಟ್ರ ತಾ ಮುಕ್ಕೋತ್ರಿ ಮಕ್ಕೋತ ಎಂಟಿರ್ತಾನ ಕೆಲ್ಸ ಸೂಟಿ ಆಯ್ತಾನ ಹೊಳಿ ಬರ್ಬೇಕದ ಒಂದಿನ ಮಾಡ್ ನೋಡು ಮನೆಯಾಗ ಎಲ್ಲ ಗೊತ್ತಾಕಂದ್ ನಿನಗ ಹೆಣ್ಮಕ್ಳದು ನಾ ಮಾಡಂಗಿತ್ತ ನಿನ್ನ ತಂದು ಹೋಗ್ತೀನಿ ಹೋಯ್ ಸಾಕ್ ಶಾಣೇದಿ ಬಂದ ಏ ಗಿರೀಶ್ ಏ ಬಾರಪ್ಪ ಟೈಮ್ ಆಗ್ಯ ಬಾ ಹೋಗ್ ಬಾ ಕೆಲ್ಸಕ್ಕ ನಿಂದ್ರು ನಾನು ಏಂತ ಬಿಡಲಿಗೆ ಬಾರ ಮರಿ ಅಂತಂದ್ರೆ ಏನ್ ಮಾಡತ್ತೆ ಮನ್ಯಾಗ ಗುದ್ಮರಿಗೆ ಹೋಗ್ ಬಾ ಕೆಲ್ಸಕ್ಕ ಏ ಟೈಮ್ ಆಗೈತ್ ಬುತ್ತಿ ತೊಗೊಂಬಾರ ಜಲ್ದಿ ಅಲ್ಲಿ ಕರ್ಯಾಕತ್ತಾರ ಏನ್ ಇನ್ನೊಂದ್ ಏನು ಒಂದ್ ಲಕ್ಷ ರೂಪಾಯಿ ತಗೊಂಡ್ಬರ್ತಾನ ಬಿಡಿ ಹೋಗ್ ಮಾಡ್ಕೊಡ್ ಕಿರಿಕಿರಿ ಬಾರಪ್ಪ ಇಲ್ಲಿದಿಂದ ಅಲ್ಲಿಗೆ ಹೋಗ್ಬೇಕು ನಡ್ಕೋತ ಮಲೆ ಗಾಡಿ ಸಿಗಲ್ಲ ಬಿಡಲ್ಲ ಹೊಯ್ಕೋತಾನ ಎರಡು ಕೈಲಿ ಕೊಡ್ತಾನ ಯಾವ್ದಾರ ಒಂದ್ ಕೈ ಹಾಕಿ ತರ್ಬಿಸಿದ ಹಾ ಮತ್ತ ಇಂತ ದೊಡ್ಡ ಮನ್ಯಾಗ ಏನ್ ಮಾಡೋದು ನನ್ನ ಗಂಡ ಒಂದು ಓದ್ತದ ಏನ್ ಕಷ್ಟ ಸುಖ ಕೇಳೋದಲ್ಲ ಬಿಡೋದಲ್ಲ ಇಂತ ದೊಡ್ಡ ಮನ್ಯಾಗ ಒಬ್ಬಕಿನ ಇರ್ಬೇಕು ನೋಡಿ ಇವಾಗ ನನ್ನ ರಾಜ ಬರ್ತೀನಿ ಅಂತಂದ ಫೋನರಿ ಮಾಡು ಕಾಲ್ ಮಾಡಿದ್ರೆ ಗೊತ್ತಾಗ್ತದೆ ಎಲ್ಲಿದಾನ ಮಾಡ್ಲೇ ಬೇಡ ಮಾಡ್ತೀನಿ ನೋಡು ಹುಡುಗಿರಿಗೆ ನಾನೇ ರಾಜ ನಾನು ಆಂಟಿಯರಿಗೆ ನಾನೇ ದೊಡ್ಡ ಲವರ್ ನಾನು ಫೋನ್ ಬತ್ತು ಈಯಪ್ಪ ಬಾಜು ಮನೆ ಇಂಟೇಜ್ ಹಾ ಹಾಯ್ ಮನ್ಮಥ ರಾಜ ಎಲ್ಲಿದಿ ಹಾ ಹೌದಾ ಅದೇ ಬಾ ಮತ್ತೆ ಅವಾಗ ಬಾ ಅಂತ ಹೋಗ್ಯದ ನನ್ ಗಂಡ ಹಂಬರ್ಕೊಂಡ್ ಹೋಗ್ಯದ ಹೋಗಿ ನಿನಗೆ ಫೋನ್ ಮಾಡಾತೀನಿ ಬಾ ಪಟ್ನೆ ಬಾ ನಿನ್ ಸಲ ವೇಟ್ ಮಾಡಾತೀನಿ ಬಾ ಚಿನ್ನ ಹಾ ಹೌದು ಬನ್ನ ಮೆಕ್ಕೆಜೋಳನಂತ ಹಲ್ಲ ತೊಗರಿ ಕಟ್ಟಿಗೆ ಅಂತ ಹುಬ್ಬ ಕಿಲೋಮೀಟರ್ ಗಟ್ಟಲೆ ಬೆಳೆದಂತ ಕೂದಲ ಅವನವನು ಕಣ್ಣು ನೋಡಿದ್ರೆ VRL ಹೊಸ ಬಸ್ ಬಂದದ ಅದ್ರ ಫೋಕಸ್ ಕಣ್ಣಾಗ ಕಾಣಕತ್ತಿದ್ದು ಹೆಂಗ ನೋಡಿದ್ರು ವರ್ಣನ ಮಾಡಕ್ಕಾಗಲ್ಲ ಯಪ್ಪ ಸಾಟ ನೋಡಿದ್ರೆ ನೋಡ ಲೈಲ್ಯಾಂಡ್ ಪಾಠ ನೆನಪಾದಂಗ ಆಯ್ತು ಯಪ್ಪ ಅಂತ ಮೇಂಟೈನ್ ಮಾಡೋ ನಾನು ರಸಿಕರ ರಾಜನೇ ಯಪ್ಪ ನಾ ಲವ್ವರ ನಾ ಆಂಟಿ ಲವ್ವರ ಊರ್ ತುಂಬಾ ಮೇಂಟೈನ್ ಮಾಡ್ತೀನ ಈಚೆ ಕಡೆ ಮನೆಗೆ ಹೋಲೇನು ಬ್ಯಾಡ ಬ್ಯಾಡ ಈಚೆ ಕಡೆ ಮನೆಗೆ ಈಚೆ ಕಡೆ ಮನೆಗೆ ಹೋದ್ರ ಭಾಳ ತಕ ತಡ ಆಕತಿ ಯಾಕಂದ್ರೆ ಊಟ ಮಾಡಿಸ್ತಾರ ಅಂತ ಅದಕ್ಕೆ ತಡ ಆಕತಿ ಇಲ್ಲೇ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಜಲ್ದಿ ಹೋಗಿ ಜಲ್ದಿ ಬರ್ಬೋದು ಅದಕ್ಕೆ ಚಂದ್ರ ಬೇಗನಿಗೆ ಹೋಗಿ ಬಂದಾರು ಇಲ್ಲಕಂದ್ರೆ ಮದ್ವೆ ಟೈಮ್ ಇಲ್ಲ ಬೇಕಂದ್ರೆ ಬಾ ಫೋನ್ ಮಾಡಿದ್ದೆ ಅದೇ ಬರ್ತಿ ಅಂತ ಹೇಳಿ ವೇಟ್ ಮಾಡತ್ತಿದ್ಯಾ ನೋಡು ಮತ್ತೆ ಅವ್ ಹೋಗಿಂದೆ ಹಂಬರ್ಕೊಂಡು ಹೋಗಿಂದೆ ಫೋನ್ ಮಾಡಿ ಲೇಟ್ ಮಾಡಿದ್ ಬರ್ಲಾ ಅಲ್ಲಿ ಬರಾಕತ್ತಿದ್ನಲ್ಲ ಅಲ್ಲಪ್ಪ ಅದು ಲಾಸ್ಟ್ ಮನೆ ನಾಯಿ ಅದಲ್ಲ ನಾಯಿ ಬೆನ್ನತ್ ಬಿಟ್ಟದಪ್ಪ ಅದು ನಾಯಿ ಬೆನ್ನತ್ತು ಯಪ್ಪ ನೀನು ಕಳ್ಳರ ಮಾತಿ ಸೀದಾ ರಾಜೇಶ್ವರ ಬರ್ಬೇಕು ರಾಜರೋಷರಿಗೆ ಬರಕ್ಕೆ ನಾನು ದೊಡ್ಡದು ಇದು ವನದಾರಿ ಕೆಲಸ ಮಾಡಕತ್ತೆ ನೋಡು ರಾಜರೋಷ ನಂದು ಬರ್ತಡೇ ಐತಿ ಅದಕ್ಕೆ ನಾನು ಒಂದ್ ಸ್ವಲ್ಪ ರೊಕ್ಕ ಬೇಕಾಗಿತ್ತು ಬಡ್ಡೆ ಅದ ಹೊರಗಿನವ್ರ ಹತ್ರ ಹೇಳೇ ಮಾಡತ್ತಿಲ್ಲ ಎಷ್ಟ್ ಬೇಕು 1 ಲಕ್ಷ ಬೇಕಾ 2 ಲಕ್ಷ ಬೇಕಾ ಕೇಳು ಈ ಮರಿ ಹೆಸ್ರಿಗೆ ಹಚ್ಬಿಡ್ಲಿ ಅಷ್ಟು ದೊಡ್ಡ ಸಾಹಸ ಏನ್ ಮಾಡ್ಬೇಡ ನನಗೆ ಬೇಕು ಬರೋ 1,000 ರೂಪಾಯಿ ನನ್ನ ದೋಸ್ತರೆಲ್ಲ ಓಡಾಡಿಸೋಳು ಮಕ್ಕಳು ಅವ್ರಿಗೆಲ್ಲ ದಾಬಾ ಊಟ ಉಣಿಸ್ಬೇಕ ಅದಕ್ಕೆ 1,000 ರೂಪಾಯಿ ಬೇಡಾಕತ್ತಿದ್ನಿ 1,000 ರೂಪಾಯಿ ನಿನ್ ಬರ್ತಡೇ ಅಂತಿತ್ತಲ್ಲಿ ನನಗೆ ಏನ್ ಕಡಿಮೆ ಆಗ್ಯದಲ್ಲ ನನ್ನ ಕೈಗೆ ದರ್ಬಾರ 1,000 ರೂಪಾಯಿ ಸಾಕು ಈಗಿನ ಕಾಲದಾಗ ತೋ 2,000 ನೋಡು 2,000 ಇಷ್ಟು ಖರ್ಚು ಮಾಡ್ಲಿ 2,000 ಏನ್ ಬೇಡ ಈಗಿನ ಕಾಲದಾಗ ನೀ ಅದು ನೀನ್ ಬಟ್ಟೆ ಇನ್ನ ಏನ್ ಫುಲ್ ಎಲ್ಲ ಗ್ರ್ಯಾಂಡ್ ಮಾಡ್ಬೇಕಿತ್ತು ನಾನು ಆಕ್ಚುಲಿ ಬಟ್ ನೀನ್ ಅಡ್ವಾನ್ಸ್ ಹೇಳಿಲ್ಲ ಏನ್ ಮಾಡುದು ಇವಾಗ ಇರ್ಲಿ ನನಗ ಅದೇ ನಮ್ಮ ದೋಸ್ತರದು ಬರ್ತಡೇ ಐತಿಲ್ಲ ನನ್ನ ಬರ್ತಡೇಕ ದೋಸ್ತರಿಗೆ ದಾಬಾ ಊಟಕ್ಕೆ ಅವ್ರು 1,500 ರೂಪಾಯಿ ದಾರು ಕೊಡೋರ್ಗೆ ಇನ್ನ 500 ರೂಪಾಯಿ
ನನ್ ಗಿಫ್ಟ್ ಅಂತ ಹೇಳಿ ನೀವು ಶರ್ಟ್ ಬೇಕಾದ್ ಮಾಡು 2,000 ಏನ್ ಬಾಳ ನಿನಗಿನ್ನ 4 ತಾರೀಕ್ ನೈಟ್ ರಾತ್ರಿ 12ಕ್ಕೆ ಸರ್ಪ್ರೈಸ್ ಗಿಫ್ಟ್ ಅದ ನಿನಗೆ ಸರ್ಪ್ರೈಸ್. ಮತ್ ನನಗೆ ಡ್ರೆಸ್ ಬೇಡ. ಡ್ರೆಸ್ ಕೊಡಿಸ್ತೀನಿ ಇನ್ನ ದೂರ ಇಲ್ಲ. 4 ತಾರೀಕ ನೈಟ್ ನಿನಗ ರಾತ್ರಿ 12ಕ್ಕೆ ಬರೋಬ್ಬರಿ ಸರ್ಪ್ರೈಸ್ ಕೊಡ್ತೀನಿ. ನಾ ಬೈಕ್ ಕೊಡಿಸ್ತೀನಿ ನಿನಗ. ಯಾವಾಗ ಯಾವ್ದು ಕೊಡಿಸಿ? ಏನ್ ಸ್ಪ್ಲೆಂಡರ್ HF ಡಿಲಕ್ಸ್ ಏನ್ ಪ್ಲಾಟಿನ 100? ಇಂಥವೇ ಬರೀ ನಿನ್ ಯೋಚನೆ ಥಿಂಕಿಂಗ್ ಬರುದು. ಇಲ್ಲ ನಂಗೆ ಗೊತ್ತಿದೆ ಬೈಕ್ ಮಾಮನ ಬುಲೆಟ್ ಗಾಡಿ ಗಾಡಿ ಫಡ್ 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 ಬುಲೆಟ್ ಗಾಡಿ ಕೊಡಿಸ್ತಿ? ಏನ್ ಅನ್ಕೊಂಡಿ ನಾನು ಅಂದ್ರೆ ಸುಮ್ಮನೆ ಏನೋ ಅನ್ಕೊಂಡಿ ನನ್ ಬಗ್ಗೆ ನೀನು ಇಂತ ಬೇಕಂತ ಹೇಳಿ ನೀನು ಬರ್ಡೇ ಹೇಳ್ತೀನಿ. ಹಿಂದೂ ಯಾರು ಮಾಡಿರ್ಬಾರ್ದು, ಮುಂದೂ ಯಾರು ಮಾಡಬಾರ್ದು. ಒಟ್ಟು ಬಲಿ ಮಾಡ್ತಿ? ಎಸ್. ಒಡನ್ನು ಯಪ್ಪ ಚಾನ್ಸ್. ನಮ್ಮಪ್ಪ ಫೋನ್ ಹಚ್ಚಾಕತ್ತಾನ. ನಮ್ಮಪ್ಪ ಎಲ್ಲಾರ ಅಪ್ಪ ಗೊತ್ತ ಅಲ್ಲವ ಡೈರೆಕ್ಟ್ ವಿಡಿಯೋ ಕಾಲೇ ಮಾಡ್ತಾನವ. ಹಿಂಗ್ ಸೀದಾ ಹಿಡಿದ್ರೆ ಎಲ್ಲಿ ತೋರ್ಸ್ತಾನ ಅಂತ ಡೇಂಜರ್ ಅಪ್ಪದನು. ಅದಕ್ಕೂ ನಾನು ಜನ ಅಪ್ಪ ಫೋನ್ ಹಚ್ಚಾಕಂಡ್ ಜರ ಹೋಗಿ ಬರ್ತೀನಿ ನಾನು. ಈಗ ಬ್ಯಾಡಿಗೆ ಮತ್ತು ನಮ್ಮಪ್ಪ ಮತ್ತೆ ಇಲ್ಲಕಂದ್ರೆ ಯಾರಿಗಾರು ದೋಸ್ತರು ಫೋನ್ ಹಚ್ಚಿ ಕೇಳ್ತಾನ ಅವ ಎಲ್ಲಾದ್ರೂ ಹುಡುಕಾಡ್ರಿ ಅಂತ ಹೇಳಿ. ಆಯ್ತು ನಾವು ಬರ್ತೀನಿ. ಇಲ್ಲ ನಾ ಮತ್ತೆ ಬರ್ತೀನಿ ಹೋಗಲ್ಲ ಮತ್ತೆ ಬರ್ತೀನಿ ನಾನು ಹೇಳ್ತೀನಿ. ಓಕೆ ಬಾಯ್ ಅಪ್ಪ. ಮತ್ತು ಡ್ರೆಸ್ ಇದು ಮಾಡಪ್ಪ ದುಬೈದಿಂದ. ದುಬೈ ಬರ್ಲಿ ದುಬೈದಿಂದ ಡ್ರೆಸ್ಸು ನಿನ್ ಬರ್ಡೇ ಎಲ್ಲ ಮಾಡ್ತೀರಾ? ನಾನು ನಾ ಬರ್ತೀನಿ. ಹೋಗ್ತಿ ಬಾಯ್ ಬಾಯ್. ಅಂತೇನು ಪಾಪ 2,000 ರೂಪಾಯಿ ಬತ್ತು. ಎದಕ್ಕೆ ನನಗೆ ಚಿಂತೆ ಮಾಡ್ಬೇಕು? ಎದಕ್ಕೆ ದುಡಿಬೇಕು ನಾವು? ಇಷ್ಟು ಐಶ್ವರ್ಯ ಆರಾಮ ಜೀವನ ಅದ ನಂದು. ಈಗ ಈ ಕಡೆ 2,000 ಬತ್ತು, ಆ ಕಡೆ 2 ಸಿಗ್ತಾ, ಆ ಕಡೆ ತೊಗೊತೀನಿ ಮತ್ತೆ ಜಾಗ್ತೀನಿ. ಅವನೊಂದು ಪಾರ್ಟಿ ಫುಲ್ ಜೋರದ. ನಾ ಬರ್ತೀನಿ ಗಂಟೆ ಬಂದ್ ಮಾಡಿಟ್ಟ. ಬನ್ನಿ ಯಾರು ನೋಡ್ತಡಿ ನಡಿ ಹೆಂಗ್ ಬಂದು ಯಾರು ಇದ್ವಿ ಹೊರಗ. ಆಗಾಳೆ ಏನಾಗಿ ಗೊತ್ತಾನ, ನಿನ್ ಗಂಡ ಮತ್ತು ಅವ್ರು ಹೊಂಟಿದ್ರಪ್ಪ. ನೋಡಿದೆ ನಾನು ಅಂಗಡಿ ಕಳಿಸ್ಕೊಟ್ಟೆ. ಅಲ್ಲಿಂದ ಅವ್ರು ಹೋದ್ರಲ್ಲ, ನಾಯಿ ಮಾಡಿದೆ ಅಂಗಡಿಗೆ ಒಂದು ಗಂಟೆ ಮನೆ ನಾಯಿ ಒಂದು ಕಾಡಕತ್ತಪ್ಪ. ಆ ನಾಯಿ ಒಂದು ಇದು ಮಾಡಿದೆ. ಹೌದಾ? ಇಲ್ಲ ಯಾರು ನೋಡಿಲ್ಲ. ಇಲ್ಲಿ ಬರೋದು ಒಳಗೆ ಬರೋದು ಮತ್ತೇನು ತಂದಿಲ್ಲ ನಮಗ. ನೀನೇ ಕೊಡ್ಬೇಕು. ನಾನು ಇವತ್ತು ಹಂಚ್ಕೋತ ಒಳಗೆ ಬಂದಿರ್ತೀನಪ್ಪ. ಏನ್ ಕೊಡ್ಬೇಕು ನೀವು? ಮತ್ತೆ ನೀವು ಅಡಿಗೆ ಮಾಡಿ ನಂದಿ. ಹೌದಲ್ಲ, ನಿಂಗು ಅಡಿಗೆ ಮಾಡಿನ ಹೇಳಿ ನಾವು ಫೋನ್ದಾಗ ಇಲ್ಲೇ ಕುಂದ್ರ ತಗೊಂಡ್ಬರ್ತೀನಿ ಊಟ ಸ್ವಲ್ಪ ಏನಾರ. ಇಲ್ಲ ಆಮೇಲೆ ತೊಗೊಂಬರಕತ್ತಂದ್ರೆ ಈಗ ನಾನು ಎದಕ್ಕೆ ಬಂದಿನ ಗೊತ್ತಾನ, ನಮ್ದು ಈಗ ಬರ್ತಡೇ ಅದ. ಯಾವಾಗ? ಒಂದು 4 ದಿನದಾಗ ನನ್ನ ಬರ್ತಡೇ ಐತಿ. ಹೌದಾ? ಅದಕ್ಕೆ ನಮ್ಮ ದೋಸ್ತರು ದಾಬಾಕ ಕರ್ಕೊಂಡು ಹೋಗಕ್ಕ ರೊಕ್ಕ ಇಲ್ಲಾರ್ದಂಗ ಆಗಿತ್ತಪ್ಪ. ಅದಕ್ಕೆ ನೀವು ಕೇಳ್ಬೇಕಂತ ಬಂದೆ. ಹಿಂಗೆ ಭಾಳ ಇಲ್ಲ, ಬರೀ 1,000 ರೂಪಾಯಿ ಅಟ್ಟೆ. ಅಯ್ಯ ಕಿಲೋ ಫೋನ್ದಾಗ ನಿನ್ನೆನೆ ನನ್ನ ಗಂಡ 50 ಲಕ್ಷ ರೂಪಾಯಿ ತಂದು ಕೊಟ್ಟಿದ್ದ ನನ್ನ ಕೈಯಾಗ. ಅದ್ರಾಗ ಏನಾರು ಮಾಡಿ ಕಂಜೂಸ್ ಮಾಡಿ ಒಂದು ಅರ್ಧಾರಿ ತೆಗೆದು ನಿನ್ಗೆ ಕೊಡ್ತಿದ್ದೆ ಇಲ್ಲ. ಅದಕ್ಕೆ ಏನಾರ ಹೇಳ್ಬಿಡ್ತಿದ್ದೆ ನಾ. ಹೇಳ್ತಿದ್ವ ನಾನು. ಮತ್ತು ಅದು ಹೆಂಗೆ ಕೇಳ್ಬೇಕಂತ ನನಗೆ ಪ್ಯಾಟರ್ನ್ಸ್ ಕೇಳಿಲ್ಲ. ಹಿಂಗ್ ಮಾಡಿ ನನಗೆ ಹೊರಗಿನಕ್ ಮಾಡ್ತೀನಿ ನೀ. ಇಲ್ಲ ಅದು ಹೆಂಗ್ ಕೇಳ್ಬೇಕು ನಿಮ್ಗೆ ಗೊತ್ತಿಲ್ಲ. ಹೆಂಗ್ ಕೇಳ್ಬೇಕಂದ್ರೆ ಎಲ್ಲ ಹೆಂಗ್ ಕೇಳ್ತೀಯಲ್ಲ ಅದು ಹಂಗೆ ಕೇಳ್ಬೇಕು. ನೀವ್ ಹೊರಗಿನ ಏನ್ ನನಗ ಇಲ್ಲ ಬಿಡು. ಅದ್ರ ಸಂಬಂಧ ಎಲ್ಲ ಕಡೆ ಸಿಗ್ಲಿಲ್ಲ. ನಿಂದ್ರು ನನ್ನ ಪಾಕಿಟ್ದಾಗ ಎಷ್ಟ ಅದಾವ ನೋಡ್ತೀನಿ, ನೋಡಿ ತಗೊಂಡ್ ಬರ್ತೀನಿ. ಎಟ್ಟದ ಈಗ ಮತ್ತ ಅವ ಇರಂಗಿಲ್ಲಲ್ಲ, ಅವಾಗ ನೀನು ಫೋನ್ ಹಚ್ತೀನಿ, ನಾ ತಗದ್ ಇಟ್ಕೊಂಡಿರ್ತೀನಿ, ನಿಂಗೆ ಕೊಡ್ತೀನಿ. ಇಲ್ಲ ಕುಂದ್ರ ಬಂದೆ ನಾ ತಗೊಂಡ್ ಬರ್ತೀನಿ. ಆಹಾ ನನ್ನ ಮಕ್ಳು ಇದ್ರೆ 1,000 ರೂಪಾಯಿ ಪಾರ್ಟಿ ಕೊಟ್ಟು ಅವ್ನೋಡ ಅಲ್ಲಿದ್ದು ಟ್ರಕ್ ಉಳಿತು, ಕಡಿದ ಟ್ರಕ್. ಇವತ್ತೇನು ಪಾರ್ಟಿ ಚಲೋ ನೋಡಿಲಿ. ಈಗ ಇಷ್ಟ ಅದಾವ ನನ್ನ ಬಗ್ಗೆ ಎದ್ ನಿಂದ್ರು. ಈಗ ಎಷ್ಟೇ ಅದಾವು, ಇದು ತಗೋ, ಇದನ್ನು ತಗೊಂಡು ಹೋಗು. ಇದೇನು ಬ್ಯಾಡ ಬಿಡು, ಇರ್ಲಿ. ನಾ ಹೇಳುದು ಕೇಳು, ಇದು ಮೊಬೈಲ್ ಒಯ್ ಯಾರಿಗಾರು ಮಾರ್ಬಿಡು. ಎಷ್ಟು ಬೇಕಾಗ ಹೇಳುದು ಕೇಳಿ. ನಾ ಅವ್ನಿಗೆ ಹೇಳ್ತೀನಿ, ಕಳ್ದ ಹೇಳ್ಬಿಡ್ತೀನಿ ನಾ. ಏನ್ ಮಾಡತ್ತಿ ಇಲ್ಲಿ? ಯಾರು ನೋಡಿಲ್ಲಲ್ಲ. ಬಾ ಬಾ ಬಾ, ನಿನ್ ಒಳಗೆ ವಿಚಾರಿಸ್ಕೋತೀನಿ. ಬಾ ನಡಿ 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 ಜಕ್ಕೊಂಡು ಹೋಗು. ಅಕ್ಕ 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 ಹಾ ರೀ ಬರ್ರಿ. ಯಾಕೆ ದೊಡ್ಡ ಮಾತಾಡೋದು ಆಮೇಲೆ. ಅವ ಒಂದ್ ದೊಡ್ಡ ಗನಂದಾರಿ ಕೆಲಸ. ನಡಿ ಒಳಗ್ ನಡಿ ಒಳಗ್ ನಡಿ ನಡಿ ಬರ್ರಿ ಬರ್ರಿ ಯಾಕಂದ್ ಬರ್ರಿ ನಿಮಗ್. ನಿಮ್ ಮನೆಗೆ ಅದಕ್ಕೆ ಬಂದಿದ್ದ? ಅವ ನಮ್ಗೆ ಇಷ್ಟಪಡ್ತಾನ್ರಿ. ಯಾಕ್ರಿ
ಮತ್ ನನಗೇನ್ ಮಾಡ್ತಾನ ಕೇಳ್ರಿ. ಏನ್ ಮಾಡತಿ ಯಾಕೆ ಜೊಕ ಮಾಡಿದ ಈಗ ಒಂದು ಬಡ್ಡೆ ಅಂತ ದುಬೈದಿಂದ ಬಟ್ಟೆ ಆರ್ಡರ್ ಮಾಡೀನಿ. ಮತ್ತ ರೊಕ್ಕ ಕೊಟ್ಟು ಕಳ್ಸಿನಿ 2,000 ರೂಪಾಯಿ. ನನಗೆ ಎಷ್ಟು ಉರಿಬೇಡ. ನಾನು ಮೊಬೈಲ್ ಕೊಟ್ಟಿನಿ, ಕೊಡ್ತೀನಿ, ರೊಕ್ಕ ಕೊಟ್ಟು ಕಳ್ಸಿನಿ. ಇನ್ನ 50 ಲಕ್ಷ ರೂಪಾಯಿ ಕೊಡಕ್ಕಿದ್ದೆ ನಾ ಈಗ. ಅದಿಲ್ಲ ಮನುಷ್ಯರ ಹೊಟ್ಟೆಗೆ ಏನ್ ತಿಂತಿ? ಹಿಂಗೆ ಮಾಡಿ ಎಷ್ಟು ಮನಿ ಹಾಳು ಮಾಡೀನಿ. ಎಷ್ಟು ಮನಿ ಹಾಳು ಮಾಡಿ ರೊಕ್ಕ ನನ್ನದ್ರಿ. ನೀವೆಲ್ಲ ತಗೊಂಡ್ ಎಲ್ಲ ತಗೊಂಡು ಮೋಸ್ಕಾರ ಒಯ್ದು ಎಷ್ಟು ನಂಬಿದ್ದೇನೆ. ರೊಕ್ಕ ಈಗ ತೆಗಿ. ನೋಡ್ರಿ ಅಕ್ಕ, ಹಿಂಗೆ ಎಷ್ಟು ಮಂದಿ ಮೋಸ. ಪಾಪ ನಮ್ ಗಂಡುಗಳು ನಮಗ ವಿಶ್ವಾಸ ಮ್ಯಾಲ ನಮಗ್ ಮನ್ಯಾಗ ಬಿಟ್ಟು ಹೋಗ್ತಾರ. ಇಂತಾವ್ ಬಂದು ಎಲ್ಲಾ ನಮ್ ಸತ್ಯಾನಾಶ ಮಾಡಿಬಿಡ್ತಾರ. ಚಲೋ ಆಯ್ತು ಸ್ವಲ್ಪ ರಾಗ ನಮ್ ಇನ್ನ ನನ್ಗ ನಮ್ ಯಜಮಾನ್ರಿಗೂ ಗೊತ್ತಿಲ್ಲ, ನಮ್ ಗಂಡದವ್ರಿಗೆ ಗೊತ್ತಾಗಿರೋದಿಲ್ಲ. ನಮ್ ಮ್ಯಾಲ ಒಂದು ನಂಬಿಕೆ ವಿಶ್ವಾಸ ಇಟ್ಬಿಟ್ಟು ಹೋಗಿರ್ತಾರ. ಪಾಪ ಇಂತ ದೊಡ್ಡ ಮನ್ಯಾಗ ಹೆಂಗಿರುದು ಹಂಗ ಹಿಂಗ ನಾವೆಲ್ಲಾ ಹಿಂಗ ಇದು ಮಾಡ್ಬಾರ್ದು. ನಂಬಿಕೆ ಉಳಿಸ್ಕೋಬೇಕು ನಾವು. ದೇವ್ರಿನ ನಮ್ ಮ್ಯಾಗ ಅದಾನ್ರಿ ಲಕ್ಷ್ಮಿ. ನೋಡಿದ್ರೆ ಚಲೋ ಆಯ್ತು. ಒಂದ್ ವೇಳೆ ನೋಡಿ ಹೇಳ್ರಿ ನೋಡು ಇನ್ ಮ್ಯಾಗ ಮೋಸ ಹೋಗಿ ಏನು ಗೊತ್ತಿಲ್ಲ ಗೊತ್ತಿಲ್ಲದಂಗ ಇದ್ ಬಿಡು ಮಕ್ಕ ನಾವ್ ಇಬ್ರು. ನಿನ್ ಮನಿಗ್ ನೀವು, ನನ್ ಮನಿಗ್ ನಾವ್ ಹೋಗ್ತೀನಿ. ಇದ್ರ ಮ್ಯಾಗ ಒಟ್ಟ ಮೋಸ ಬ್ಯಾಡಕ್ಕ. ಹೆಂಗೋ ಮಾರ ಹೇಳ್ತೀನಿ. ಬಾ ಮನಿ ಬತ್ತಲ್ಲ ಅಕ್ಕ ಅವ್ರು ಬಂದು ಬರ್ರಿ. ಬಂದ್ರಿ ಬಂದ್ರಿ ಬರ್ರಿ. ಗಾಡಿ ಬಾಡಿ ಬರ್ರಿ ಬರ್ರಿ. ಬ್ಯಾಗ್ ಕೊಡು, ಒಜ್ಜೆಗೆ ಕೊಡ್ರಿ. ಬರ್ರಿ. ಕೈ ಮುಖ ತಗೊಂಡಿಡ್ರಿ ನೀವು. ನಾನ್ ಬಂದೆ.